ವಿಲೇಜ್ ಅಕೌಂಟ್ ಮತ್ತು ಪೀಳಿಗೆ ಹುದ್ದೆಗೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಯಾವ ಯೋಜನೆಯ ಮೂಲಕ ಗ್ರಾಮ ಪಂಚಾಯಿತಿಗಳಿಗೂ ವೈಡ್ ಏರಿಯಾ ನೆಟ್ವರ್ಕ್ ಸಂಪರ್ಕವನ್ನು ವಿಸ್ತರಿಸಲು ಯೋಜಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, KSWAN. ಅಂದರೆ WAN ಅಂದರೆ ವೈಡ್ ಏರಿಯಾ ನೆಟ್ವರ್ಕ್ ಆಗುತ್ತದೆ. ಅದೇ ರೀತಿಯಾಗಿ LAN ಅಂತ ಬರ್ತದೆ, ಅದು ಲೋಕಲ್ ಏರಿಯಾ ನೆಟ್ವರ್ಕನ್ನು ಅನ್ನಬೋದು, ಫುಲ್ ಫಾರ್ಮ್. ಮುಂದಿನ ಪ್ರಶ್ನೆ ನೋಡೋಣ. ಈ ಆಡಳಿತದಲ್ಲಿ DSC ಕೀ ಎಂಬುದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಇಲ್ಲಿ DSC ಅಂದರೆ ಏನಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಡಿಜಿಟಲ್ ಸಿಗ್ನೇಚರ್ ಆ್ಯಂಡ್ ಸರ್ಟಿಫಿಕೇಟ್ ಅಂತ ಉತ್ತರ ಆಗುತ್ತದೆ, DSC. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಅಪ್ಲಿಕೇಶನ್ ಮತ್ತು ಇಲಾಖೆಯು ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಗಂಗಾ ಕಲ್ಯಾಣ ಮತ್ತು ಸೋಷಿಯಲ್ ವೆಲ್ಫೇರ್ ಡೆಪಾರ್ಟ್ಮೆಂಟ್. ಇದು ಸರಿಯಾಗಿ ಹೊಂದಿಕೆ ಆಗೋದಿಲ್ಲ ಅಂತ ಹೇಳ್ಬೋದು, ಮತ್ತು ಅಪ್ಲಿಕೇಶನ್ ಇಲಾಖೆಗೆ ಸಂಬಂಧಿಸಿದಂತೆ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಕಾರ್ಯಕ್ರಮವು ಟ್ರಸ್ಟ್ ಪ್ಲಾಟ್ಫಾರ್ಮ್ ನೀಡುವ ನಾಗರಿಕ ಕಾಳಜಿಯ ಅತ್ಯುತ್ತಮ ಸರ್ಕಾರಿ ಇಲಾಖೆ ಪ್ರಶಸ್ತಿ 2023 ಪಡೆದಿದೆ? ಅಂದರೆ 2023 ಪಡೆದ ಪ್ರಶಸ್ತಿ ಪಡೆದ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ, ಸಕಲ ಮಿಷನ್. ಇದು ಟ್ರಸ್ಟ್ ಪ್ಲಾಟ್ಫಾರ್ಮ್ ನೀಡುವ ನಾಗರಿಕ ಕಾಳಜಿಯ ಅತ್ಯುತ್ತಮ ಸರ್ಕಾರಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ, ಡಾಕ್ಟರ್ DM ನಂಜುಂಡಪ್ಪರವರ ಅಧ್ಯಕ್ಷತೆಯಲ್ಲಿ ಪ್ರಾದೇಶಿಕ ಅಸಮತೋಲನಗಳ ಪರಿಹಾರದ ಮೇಲಿನ ಉನ್ನತ ಅಧಿಕಾರ ಸಮಿತಿಯು ಈ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದೆ. ಅಂದರೆ ಯಾವ ವರ್ಷದಲ್ಲಿ ಈ DS ನಂಜುಂಡಪ್ಪರವರ ಸಮಿತಿ ಕಾರ್ಯನಿರ್ವಹಿಸಿದೆ ಅಂತ ಪ್ರಶ್ನೆ ಕೇಳಲಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 2000ರಿಂದ 2002ರವರೆಗೂ. 2000ರಿಂದ 2002ರವರೆಗೂ ಈ DS ನಂಜುಂಡಪ್ಪರವರ ಉನ್ನತ ಸಮಿತಿ ಕಾಲವನ್ನು ನಡೆಸಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ಹೋಗೋಣ. ಈ ಕೆಳಗಿನ ಯಾವ ಪ್ರದೇಶ ಅಭಿವೃದ್ಧಿ ಮಂಡಳಿಗಳ ಮತ್ತು ಅದರ ಪ್ರಧಾನ ಕಚೇರಿಯು ಸರಿಯಾಗಿ ಹೊಂದಿಕೆ ಆಗುತ್ತಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ, ಮತ್ತು ಇದು ಉಡುಪಿಯಲ್ಲಿದೆ ಅಂತ ಹೇಳಲಾಗಿದೆ. ಇದು ತಪ್ಪಾದ, ಅಂದರೆ ಇದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ, ಹೊಂದಿಕೆ ಆಗಿಲ್ಲ ಇವೆರಡು. ಅಂದರೆ ಮಲೆನಾಡು ಪ್ರದೇಶ ಅಭಿವೃದ್ಧಿ ಇರುವುದು ಶಿವಮೊಗ್ಗದಲ್ಲಿ, ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಇರೋದು ಚಿತ್ರದುರ್ಗದಲ್ಲಿ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಇರೋದು ಕಲಬುರಗಿಯಲ್ಲಿ, ಗುಲ್ಬರ್ಗ ಅಂತ ಹೇಳ್ಬೋದು ನಾವು. ಮುಂದಿನ ಪ್ರಶ್ನೆ ನೋಡೋಣ. ಅದೇ ರೀತಿಯಾಗಿ JAM ಸಾಫ್ಟ್ವೇರ್ ಇದಕ್ಕೆ ಸಂಬಂಧಿಸಿದೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ಸ್ ಬಿ, ಜನನ ಮತ್ತು ಮರಣಗಳ ನೋಂದಣಿ. JAM ಸಾಫ್ಟ್ವೇರ್ ಸಂಬಂಧಿಸಿರೋದು ಜನನ ಮತ್ತು ಮರಣಗಳ ನೋಂದಣಿ ಬಗ್ಗೆ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನಗಳಲ್ಲಿ ಯಾವುವು ಕರ್ನಾಟಕ ಜೈವಿಕ ವೈವಿಧ್ಯತೆಯ ಪರಂಪರೆ ತಾಣಗಳಾಗಿವೆ ಅಂತ ಕೇಳಲಾಗಿದೆ. ಇಲ್ಲಿ ಜೈವಿಕ ವೈವಿಧ್ಯತೆ ಪರಂಪರೆ ತಾಣಗಳು. ಇದಕ್ಕೆ ಸರಿಯಾದ ಉತ್ತರ ಆಲ್ ಆಫ್ ದ ಅಬೌವ್, ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿದೆ. ಅಂದರೆ ನಲ್ಲೂರು ಹುಣಸೆತೋಪು, ಇದು ದೇವನಹಳ್ಳಿಯಲ್ಲಿ ಕಂಡುಬರುತ್ತದೆ. ಒಗ್ರೆಕಾನ್ ಚಿಕ್ಕಮಗಳೂರಿನಲ್ಲಿದೆ. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಕ್ಯಾಂಪಸ್ ಇರೋದು ಬೆಂಗಳೂರಿನಲ್ಲಿ. ಇವೆಲ್ಲ ಕರ್ನಾಟಕದ ಜೈವಿಕ ವೈವಿಧ್ಯತೆಯ ಪರಂಪರೆ ತಾಣಗಳಾಗಿವೆ ಎಂದು ಹೇಳಬಹುದು ನಾವು. ನೋಡಿಕೊಳ್ಳಿ ಫ್ರೆಂಡ್ಸ್, ಜೈವಿಕ ವೈವಿಧ್ಯತೆಯ ತಾಣಗಳು. ಮುಂದಿನ ಪ್ರಶ್ನೆ ಹೋಗೋಣ. ಕರ್ನಾಟಕದಲ್ಲಿ ಯಾವ ರೀತಿಯ ಅರಣ್ಯ ಪ್ರದೇಶವು ಅತಿ ಹೆಚ್ಚು ಶೇಕಡಾವಾರು ವ್ಯಾಪ್ತಿಯನ್ನು ಹೊಂದಿದೆ ಅಂತ ಕೇಳಲಾದ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮೀಸಲು ಅರಣ್ಯ, ರಿಸರ್ವ್ಡ್ ಫಾರೆಸ್ಟ್ ಅಂತ ಹೇಳ್ಬೋದು. ಇದು ಹೆಚ್ಚು ಶೇಕಡಾವಾರು ಅರಣ್ಯವನ್ನು ಹೊಂದಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನಗಳಲ್ಲಿ ಯಾವುದು ಕರ್ನಾಟಕ ಏಕೈಕ ಸಮುದಾಯ ಮೀಸಲು ಆಗಿದೆ? ಇದಕ್ಕೆ ಸರಿಯಾದ ಉತ್ತರ ಕೊಕ್ಕರೆಬೆಳ್ಳೂರು ಕರ್ನಾಟಕದ ಏಕೈಕ ಸಮುದಾಯ ಮೀಸಲು ಪ್ರದೇಶ ಆಗಿದೆ ಅಂತ ಹೇಳ್ಬೋದು ನಾವು. ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕ ಸರ್ಕಾರವು ಮೊದಲ ಬಾರಿಗೆ ಪರಿಸರ ಬಜೆಟನ್ನು ಪರಿಚಯಿಸಿದ ವರ್ಷ ಕೇಳಲಾಗಿದೆ. ಅಂದರೆ ಯಾವ ವರ್ಷದಲ್ಲಿ
ಪರಿಸರ ಬಜೆಟನ್ನು ಕರ್ನಾಟಕ ಸರ್ಕಾರ ಹೊರಡಿಸಿದೆ ಅಂತ ಕೇಳಲಾಗಿದೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. 2022 ಮತ್ತು 23ರಲ್ಲಿ ಪರಿಸರ ಬಜೆಟನ್ನು ಕರ್ನಾಟಕ ರಾಜ್ಯ ಮಂಡನೆ ಮಾಡಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ದೇವರ ಕಾಡು ಅಥವಾ ದೈವಿನ ವನ ಎಂಬುದು ಏನಾಗಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಧಾರ್ಮಿಕ ಪರಿಸರ ಸ್ಥಳಗಳು ಅಂತ ಹೇಳ್ಬೋದು ನಾವು. ಯಾವುದು ದೇವರ ಕಾಡು ಅನ್ನು. ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಹೆಚ್ಚು ಭೂಕುಸಿತ ಸಂಭವಿಸುವ ಜಿಲ್ಲೆ ಯಾವುದು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ಕೊಡಗು. ಕೊಡಗಿನಲ್ಲಿ ಅತಿ ಹೆಚ್ಚು ಭೂಕುಸಿತವನ್ನು ನಾವು ಕಾಣಬಹುದು. ಅದೇ ರೀತಿಯಾಗಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡಗಳು ಕರಾವಳಿ ಜಿಲ್ಲೆಗಳಾಗಿವೆ ಅಂತ ಹೇಳ್ಬೋದು. ಕರಾವಳಿ ಭಾಗದ ಜಿಲ್ಲೆಗಳಾಗಿವೆ. ಯಾವ್ಯಾವು? ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಕರಾವಳಿ ಪ್ರದೇಶ ಭಾಗವಾಗಿವೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಜಿಲ್ಲೆಯನ್ನು ಮ್ಯಾಂಗ್ರೋವ್ಗಳ ಸಂರಕ್ಷಣೆ ಮತ್ತು ನಿರ್ವಹಣೆ ಕಾರ್ಯಕ್ರಮದಲ್ಲಿ ಸೇರಿಸಲಾಗಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಮೈಸೂರು. ಈ ಮ್ಯಾಂಗ್ರೋವ್ ಕಾಡುಗಳು ಕಂಡುಬರೋದು ಎಲ್ಲಪ್ಪ ಅಂತಂದರೆ ಮ್ಯಾಂಗ್ರೋವ್ ಅಂದರೆ ಏನಪ್ಪ ಅಂತಂದರೆ ನದಿ ತೀರದಲ್ಲಿ ಇರುವ ಕಾಡುಗಳನ್ನು ಮ್ಯಾಂಗ್ರೋವ್ ಕಾಡುಗಳಂತಾರೆ. ಇವು ಇರುವುದು ಈ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡದಲ್ಲಿ ನಾವು ಕಾಣ್ಬೋದು ಮ್ಯಾಂಗ್ರೋವ್ ಪ್ರದೇಶ. ಇವು ಮ್ಯಾಂಗ್ರೋವ್ ಸಂರಕ್ಷಣಾ ನಿರ್ವಹಣಾ ಕಾರ್ಯಕ್ರಮದಲ್ಲಿ ಇವನ್ನು ಸೇರಿಸಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡವನ್ನು. ಈ ಮೈಸೂರನ್ನು ಈ ಮ್ಯಾಂಗ್ರೋವ್ಗಳ ಸಂರಕ್ಷಣೆ ಮತ್ತು ನಿರ್ವಹಣಾ ಕಾರ್ಯಕ್ರಮದಲ್ಲಿ ಸೇರಿಸಲಾಗಿಲ್ಲ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಯಾವ ರಾಜ್ಯದಲ್ಲಿ ಮೊದಲ ಬಾರಿಗೆ ಜಾರಿ ಮಾಡಲಾಯಿತು? ಅಂದರೆ ಮೊದಲ ಬಾರಿಗೆ ಈ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಆದದ್ದು ಯಾವ ರಾಜ್ಯ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ. ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶದಲ್ಲಿ ಈ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮೊದಲ ಬಾರಿಗೆ ಆ ರಾಜ್ಯದಲ್ಲಿ ಜಾರಿಗೊಳಿಸ್ತಾರೆ ಅಂತ ಹೇಳ್ಬೋದು. ಒಂದು ಪ್ರಶ್ನೆ ನೋಡೋಣ. ಅದೇ ರೀತಿಯಾಗಿ ಯಾವ ಸಮಿತಿ ನಬಾರ್ಡ್ ಸ್ಥಾಪನೆಗೆ ಶಿಫಾರಸು ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಎ. ಆಪ್ಷನ್ ಸಿ. ಶಿವರಾಮನ್ ಸಮಿತಿ. ಈ ಶಿವರಾಮನ್ ಸಮಿತಿ ನಬಾರ್ಡ್ ಸ್ಥಾಪನೆಗೆ ಶಿಫಾರಸು ಮಾಡಿದ ಸಮಿತಿ ಆಗಿದೆ ಅಂತ ಹೇಳ್ಬೋದು. ಈ ನಬಾರ್ಡ್ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ನಾವು ಹೇಳ್ಬೋದು. ಇದು ಸ್ಥಾಪನೆಯಾಗಿದ್ದು 1982 ಜುಲೈ 12ರಂದು. ಆಗ 1912 ಜುಲೈ 12ರಂದು ಸ್ಥಾಪನೆ ಆಗುತ್ತದೆ. ಇದರ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂತಂದರೆ ಮುಂಬೈನಲ್ಲಿ ಇದೆ ಕೇಂದ್ರ ಕಚೇರಿ. ಇಲ್ಲಿ ಮಹಾರಾಷ್ಟ್ರದ ಮುಂಬೈ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇದರ ಉದ್ದೇಶ ಏನಪ್ಪ ಅಂತಂದರೆ ಈ ನಬಾರ್ಡ್ನ ಉದ್ದೇಶ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಆಗಿರ್ಬೋದು ಅಥವಾ ಪ್ರಾದೇಶಿಕ ಅಭಿವೃದ್ಧಿ ಬ್ಯಾಂಕ್ ಆಗಿರ್ಬೋದು, ಪ್ರಾದೇಶಿಕ ಗ್ರಾಮೀಣಗಳ ಬ್ಯಾಂಕ್ಗಳ ಮೇಲಿನ ಕಾರ್ಯಾಚರಣೆಯನ್ನು ಇದು ಮಾಡ್ತದೆ ಅಂತ ಹೇಳ್ಬೋದು. ಈಗ ಇದರ ಪ್ರಸ್ತುತ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಶ್ಯಾಜಿ ಕೆ.ವಿ. ಅವರು ಇದರ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಯಾರು? ಶ್ಯಾಜಿ ಕೆ.ವಿ. ಅವರು ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳ್ಬೋದು ನಾವು. ನಬಾರ್ಡ್ನ ಅಧ್ಯಕ್ಷರು ಪ್ರಸ್ತುತ. ಮುಂದಿನ ಪ್ರಶ್ನೆ ನೋಡೋಣ. ತೆರಿಗೆಗಳು, ಸುಂಕಗಳು ಮತ್ತು ದಂಡಗಳು ವಿಧಿಸಿ ಸಂಗ್ರಹಿಸಿದ ಮತ್ತು ಮೂಲಕ ವಿತರಿಸಲು ಪಂಚಾಯತ್ ಪ್ರಾಧಿಕಾರಿಗಳಿಗೆ ನೀಡಿದ ಭಾರತದ ಸಂವಿಧಾನದ ವಿಧಿ. ಅಂದರೆ ತೆರಿಗೆ ಆಗಿರ್ಬೋದು, ಸುಂಕ ಆಗಿರ್ಬೋದು, ಅವಕ್ರ ಮೇಲೆ ದಂಡ ವಿಧಿಸಿಗಳಿಸಿಂದ ಇವು ಪಂಚಾಯತಿಗಳ ಪ್ರಾಧಿಕಾರಿಗಳಿಗೆ ನೀಡಿದ ಸರ್ಕಾರದ ಸಂವಿಧಾನದ ವಿಧಿ ಯಾವುದಪ್ಪ ಅಂತಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. 243 ಎಚ್. ಮುಂದಿನ ಪ್ರಶ್ನೆ ನೋಡೋಣ. ಸಂವಿಧಾನ ತಿದ್ದುಪಡಿ ಕಾಯ್ದೆ 1992ರ ಎಲ್ಲ ರಾಜ್ಯಗಳಿಗೆ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಹೊಂದಲು ಅವಕಾಶ ಹೊಂದಿರಬೇಕಾದ ಕನಿಷ್ಠ ಜನಸಂಖ್ಯೆ ಎಷ್ಟು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. 20 ಲಕ್ಷ. 20 ಲಕ್ಷ ಹೊಂದಿರಬೇಕು. ಯಾವುದಕ್ಕಂದರೆ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಹೊಂದಲು 20 ಲಕ್ಷ ಜನಸಂಖ್ಯೆಯನ್ನು ಹೊಂದಿರಬೇಕಂತ ಹೇಳುತ್ತದೆ 1992ರಲ್ಲಿ. ಅದು 3 ರೀತಿಯ ಪಂಚಾಯತ್ ಯಾವ್ದು ಹೇಳ್ತಾರೆ ಅಂದ್ರೆ ಬಲಾಂತರ ನಿಯತ ಸಮಿತಿಯು ಹೇಳ್ತದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಗ್ರಾಮ ಪಂಚಾಯತಿಗಳನ್ನು ಸಂಘಟಿಸಲು ರಾಜ್ಯವು ಕ್ರಮಗಳನ್ನು ತೆಗೆದುಕೊಳ್ಳಬೇಕೇ
ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಹೇಳುತ್ತದೆ ಅಂದರೆ ಗ್ರಾಮ ಸಭೆಗಳು ಅಂದರೆ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂತೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕಂತ ಹೇಳ್ತದೆ. ಕ್ರಮ ತೆಗೆದುಕೊಳ್ಳಲು ಈ ಸಂವಿಧಾನ ನೀಡಿದ ವಿಧಿ ಯಾವುದಪ್ಪ ಅಂತ ಹೇಳ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 40ನೇ ವಿಧಿ. ಈ 40ನೇ ವಿಧಿ ಏನು ಹೇಳ್ತದಪ್ಪ ಅಂತಂದರೆ ಇದು ಗ್ರಾಮ ಪಂಚಾಯತಿಗಳನ್ನು ಸಂಘಟಿಸಲು ರಾಜ್ಯದ ಕ್ರಮಗಳನ್ನು ತೆಗೆದುಕೊಳ್ಬೇಕಂದು ಈ 40ನೇ ವಿಧಿ ಹೇಳ್ತದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಪಂಚಾಯತ್ ರಾಜ್ ಈ ಪಟ್ಟಿಯಲ್ಲಿ ಸೇರಿದೆ ಅಂದರೆ ಪಂಚಾಯತ್ ರಾಜ್ ಯಾವ ಪಟ್ಟಿಯಲ್ಲಿ ಸೇರಿದೆ. ಭಾರತದಲ್ಲಿ ಒಟ್ಟು 3 ಪಟ್ಟಿ ಅಂತ ಹೇಳ್ಬೋದು. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಎಂಬ 3 ಹೊಂದಿರ್ತದೆ. ಈ 3ರಲ್ಲಿ ಪಂಚಾಯತ್ ರಾಜ್ ಯಾವ ಪಟ್ಟಿಯಲ್ಲಿದೆ ಅಂತ ಕೇಳಲಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ರಾಜ್ಯ ಪಟ್ಟಿಯಲ್ಲಿ ಈ ಪಂಚಾಯತ್ ರಾಜನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವ ಸಮಿತಿಯು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿಲ್ಲ ಅಂದರೆ ಪಂಚಾಯತ್ ರಾಜ್ಗೆ ಸಮಿತಿಗೆ ಸಂಬಂಧಿಸಿಲ್ಲ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಕಾಕಾ ಕಾಲ್ಕೆ ಸಮಿತಿ. ಇದು ಪಂಚಾಯತ್ ರಾಜ್ಗೆ ಸಂಬಂಧಿಸಿಲ್ಲ ಅಂತ ಹೇಳ್ಬೋದು. ಈ ಬಲವಂತ್ ರಾಯ್ ಮೆಹ್ತಾ ಸಮಿತಿ ಆಗಿರ್ಬೋದು, ಅಶೋಕ್ ಮೆಹ್ತಾ ಸಮಿತಿ ಆಗಿರ್ಬೋದು, LM ಸುಗ್ಗಿ ಸಮಿತಿ ಇರ್ಬೋದು, ಇವು ಪಂಚಾಯತ್ ರಾಜ್ಗಳಿಗೆ ಸಂಬಂಧಿಸಿದ ಸಮಿತಿಗಳಾಗಿವೆ. ಮುಂದಿನ ಪ್ರಶ್ನೆ ನೋಡೋಣ. ಸರ್ಕಾರವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ಯಾವಾಗ ಜಾರಿಗೆ ತಂದಿತ್ತು ಅಂದರೆ ಯಾವ ವರ್ಷದಲ್ಲಿ ಸರ್ಕಾರ ಈ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಯೋಜನೆ ಜಾರಿಗೆ ತಂದಿದೆ ಅಂತ ಕೇಳಲಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಆಗಸ್ಟ್ 1998ರಲ್ಲಿ. 1998ರಲ್ಲಿ ಈ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಜಾರಿಗೆ ತರಲಾಗ್ತದೆ ಯೋಜನೆಯನ್ನು. ಮುಂದಿನ ಪ್ರಶ್ನೆ ನೋಡೋಣ. ಹೆಣ್ಣು ತನ್ನ ಗಂಡನನ್ನು ತಾನೇ ಆಯ್ಕೆ ಮಾಡಿಕೊಳ್ಳುವ ಮದುವೆಯನ್ನು ಏನೆಂದು ಕರೀತಾರೆ ಅಂತ ಕೇಳೋದು. ಅಂದ್ರೆ ಒಬ್ಬ ಹೆಣ್ಮಗಳು ತನಗಿಷ್ಟಪಟ್ಟ ವ್ಯಕ್ತಿಯನ್ನು ಮದುವೆ ಆಗಲು ಮಾಡಿಕೊಂಡ್ರೆ ಅಂದ್ರೆ ಮದುವೆ ಮಾಡಿಕೊಂಡ್ರೆ ಆ ಮದುವೆಗೆ ಏನಂತ ಕರೀತಾರೆ ಅಂತ ಕೇಳಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಗಂಧರ್ವ ವಿವಾಹ. ಒಬ್ಬ ಹೆಣ್ಣುಮಗಳು ತನಗೆ ಇಷ್ಟ ಬೇಕಾದ ವ್ಯಕ್ತಿಯನ್ನು ಮದುವೆ ಆದರೆ ಅದನ್ನು ಗಂಧರ್ವ ವಿವಾಹ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ಜನಸಂಖ್ಯೆಯ ಪಿರಮಿಡ್ ಚಿತ್ರಾತ್ಮಕ ಪ್ರತಿನಿಧಿಸುವುದು ಏನನ್ನು ಪ್ರತಿನಿಧಿಸ್ತದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ನಿರ್ದಿಷ್ಟ ಸಮಯದಲ್ಲಿ ಜನಸಂಖ್ಯೆ, ವಯಸ್ಸು ಮತ್ತು ಲಿಂಗ ಹಂಚಿಕೆ. ಇದು ಜನಸಂಖ್ಯೆ ಪಿರಮಿಡ್ ಚಿತ್ರಾತ್ಮಕ ಪ್ರತಿನಿಧಿಸ್ತದೆ ಅಂತ ಹೇಳ್ಬೋದು. ನಿರ್ದಿಷ್ಟ ಸಮಯದಲ್ಲಿ ಜನಸಂಖ್ಯೆ, ವಯಸ್ಸು ಮತ್ತು ಲಿಂಗ ಹಂಚಿಕೆ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವುದು ವಿಭಕ್ತಿ ಕುಟುಂಬ ಅಂತ ಹೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಸಿ ಸರಿಯಾದ ಉತ್ತರ ಒಬ್ಬ ಗಂಡ, ಹೆಂಡತಿ ಮತ್ತು ಅವರ ಮಕ್ಕಳು ಒಟ್ಟಿಗೆ ವಾಸಿಸುವ ಕುಟುಂಬವನ್ನು ವಿಭಕ್ತಿ ಕುಟುಂಬ ಎಂದು ಹೇಳುತ್ತೇವೆ ನಾವು. ಅದೇ ರೀತಿಯಾಗಿ ಅವಿಭಕ್ತ ಕುಟುಂಬ ಅಂತಂದರೆ ತಂದೆ, ತಾಯಿ, ಅಜ್ಜ, ಅಜ್ಜಿ, ಅದೇ ರೀತಿಯಾಗಿ ಮನೆಯ ಎಲ್ಲ ಬಾಂಧವರು ವಾಸಿಸುವ ಸ್ಥಳವನ್ನು ಅದು ಅವಿಭಕ್ತ ಕುಟುಂಬ ಅಂತ ಹೇಳ್ತೇವೆ ನಾವು, ಮನೆಯಲ್ಲಿ ಎಲ್ಲ ಇರುವ ವ್ಯಕ್ತಿಗಳನ್ನು. ಮುಂದಿನ ಪ್ರಶ್ನೆಗೆ ಹೋಗೋಣ. ಔಪಚಾರಿಕ ಶಿಕ್ಷಣವನ್ನು ಪಡೆಯುವಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಔಪಚಾರಿಕ ಶಿಕ್ಷಣ ಪಡೆಯುವಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಶಾಲೆಯಲ್ಲಿ. ನಾವು ಶಾಲೆಯಲ್ಲಿ ಔಪಚಾರಿಕ ಶಿಕ್ಷಣ ಪಡೆಯಬೇಕಾಗುತ್ತದೆ, ಪಡೆಯಬಹುದು ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನಗಳಲ್ಲಿ ಯಾವುದು ಆರ್ಥಿಕ ಅಭಿವೃದ್ಧಿಯ ಸಾಮಾಜಿಕ ಮಾದರಿಗೆ ಅಲ್ಲ ಅಂತ ಕೇಳಲಾಗಿದೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮುಕ್ತ ಮಾರುಕಟ್ಟೆ ಆರ್ಥಿಕತೆ. ಇದು ಆರ್ಥಿಕ ಅಭಿವೃದ್ಧಿಯ ಸಾಮಾಜಿಕ ಮಾದರಿ ಅಲ್ಲ ಅಂತ ಹೇಳ್ಬೋದು ನಾವು. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯಾ ಸಾಂದ್ರತೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಬಿಹಾರ್. ಬಿಹಾರ್ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯಾ ಸಾಂದ್ರತೆಯನ್ನು ಒಳಗೊಂಡಿದೆ ಅಂತ ಹೇಳ್ಬೋದು ನಾವು. ಹಾಗಾದರೆ ಅತಿ ಕಡಿಮೆ ಜನಸಂಖ್ಯೆ ಸಾಂದ್ರತೆ ಹೊಂದಿರುವ ರಾಜ್ಯ ಯಾವುದಂತ ಕಾಮೆಂಟ್ ಮೂಲಕ ತಿಳಿಸಿ. ಅತಿ ಕಡಿಮೆ ಜನಸಂಖ್ಯೆ ಸಾಂದ್ರತೆ ಹೊಂದಿರುವ ರಾಜ್ಯ ಯಾವುದು ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ವಲಯವು ಭಾರತದಲ್ಲಿ ಅತಿ ದೊಡ್ಡ ಉದ್ಯೋಗ ನಿರ್ಮಾಣ ಮಾಡುವ ವಲಯವಾಗಿ ಮುಂದುವರಿದಿದೆ ಅಂತ ಹೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಪ್ರಾಥಮಿಕ ವಲಯ. ಪ್ರಾಥಮಿಕ ವಲಯ ಅಂದ್ರೆ ಉದ್ಯೋಗ ನೀಡುವಲ್ಲಿ ಅತಿ ಫಸ್ಟ್ನೇ ಸ್ಥಾನದಾಗ ಅದಂತ ಹೇಳ್ಬೋದು, ಅಂದರೆ ದೊಡ್ಡ
ದೊಡ್ಡ ಉದ್ಯೋಗ ನಿರ್ಮಾಣ ಮಾಡುವ ವಲಯ ಯಾವುದಪ್ಪ ಅಂತಂದರೆ ಅದೇ ಪ್ರಾಥಮಿಕ ವಲಯ. ಮುಂದಿನ ಪ್ರಶ್ನೆ ನೋಡೋಣ. 371 ಜೆ ವಿಧಿಯು ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತೆ ವಿಶೇಷ ನಿಬಂಧನೆಗಳನ್ನು ಒಳಗೊಂಡಿದೆ? ಅಂದರೆ 371 ಜೆ ಯಾವುದಕ್ಕೆ ರಾಜ್ಯಕ್ಕೆ ಸಂಬಂಧಿಸಿದಂತೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನಮ್ಮ ಕರ್ನಾಟಕ. ಆಪ್ಷನ್ಸ್ ಬಿ ಕರ್ನಾಟಕ. 371 ಜೆ ಸಂಬಂಧಿಸಿರುವುದು ಕರ್ನಾಟಕ ರಾಜ್ಯದ್ದು. ಇದು ಮೊದಲು ಹೈದರಾಬಾದ್ ಕರ್ನಾಟಕ ಅಂತ ಕೇಳುತ್ತದೆ. ಕರ್ನಾಟಕದಲ್ಲಿ 4 ಭಾಗಗಳಲ್ಲಿ ಈ ಹೈದರಾಬಾದ್ ಜನಕ್ಕೆ ಕರೀತಿದ್ದರು. ಹೈದರಾಬಾದ್ ಕರ್ನಾಟಕಕ್ಕೆ 371 ಜೆ ಸಂಬಂಧಿಸಿದೆ. ಈಗ ಅದು ಕಲ್ಯಾಣ ಕರ್ನಾಟಕವೆಂದು ಮರುನಾಮಕರಣ ಮಾಡಲಾಗಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಭಾರತದ ಸಂವಿಧಾನದ ಭಾಗವು ಕಲ್ಯಾಣ ರಾಜ್ಯಗಳ ಪರಿಕಲ್ಪನೆಯನ್ನು ಒಳಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಿರ್ದೇಶಕ ತತ್ವಗಳು. ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಹೇಳ್ಬೋದು. ಇವು ಕಲ್ಯಾಣ ರಾಜ್ಯಗಳ ಪರಿಕಲ್ಪನೆ ಒಳಗೊಂಡಿರುವ ವಿಷಯವಾಗಿವೆ. ಅದೇ ರೀತಿಯಾಗಿ ಮೂಲಭೂತ ಹಕ್ಕುಗಳು ಸಂವಿಧಾನದ 3ನೇ ಭಾಗದಲ್ಲಿ ಕಂಡುಬರ್ತವೆ ಅಂತ ಹೇಳ್ಬೋದು. ಈ ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ 4ನೇ ಭಾಗ ಏನಲ್ಲಿ ಕಂಡುಬರ್ತವೆ. ಮುಂದೆ ನೋಡೋದಾದರೆ, ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಯಾವ ಸಾಂವಿಧಾನಿಕ ತಿದ್ದುಪಡಿ ರಾಷ್ಟ್ರಪತಿಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸಲು ಅಧಿಕಾರ ನೀಡಿದೆ? ಅಂದರೆ ರಾಷ್ಟ್ರಪತಿಗೆ ಸಂಬಂಧಿಸಿದಂತೆ ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಆ ಹಿಂದುಳಿದ ವರ್ಗಗಳನ್ನು ಗುರುತಿಸಬಹುದಾದ ಅಧಿಕಾರವನ್ನು ಯಾವ ತಿದ್ದುಪಡಿಯಲ್ಲಿ ನೀಡಲಾಗಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 102ನೇ ತಿದ್ದುಪಡಿಯಲ್ಲಿ ರಾಷ್ಟ್ರಪತಿಗಳು ಸಾಮಾಜಿಕ ಮತ್ತು ಹಿಂದುಳಿದ ವರ್ಗಗಳ ವ್ಯಕ್ತಿಗಳನ್ನು ನಾವು ನೋಡಬಹುದು. ಎಷ್ಟನೇ ತಿದ್ದುಪಡಿ? 102ನೇ ತಿದ್ದುಪಡಿ. ಅದೇ ರೀತಿಯಾಗಿ 101ನೇ ತಿದ್ದುಪಡಿ ಸಂಬಂಧಿಸಿರುವುದು GSTಯಲ್ಲಿ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ನಾವು ಹೇಳ್ಬೋದು. ಇದು 101ನೇ ತಿದ್ದುಪಡಿ ಮೇಲೆ ನಿಂತಿದೆ. ಇದನ್ನು 2017ರಲ್ಲಿ ಜಾರಿಗೆ ಬರ್ತದೆ GST. ಮುಂದಿನ ಪ್ರಶ್ನೆ ನೋಡೋದಾದರೆ, ಭಾರತದಲ್ಲಿ ಹೊಸ ಅಖಿಲ ಭಾರತ ಸೇವೆಗಳನ್ನು ಈ ಕೆಳಗಿನ ಯಾರು ಶಿಫಾರಸನ್ನು ಮಾಡಿದರೆ ಮಾತ್ರ ಪ್ರಾರಂಭಿಸ್ಬೋದು? ಅಂದರೆ ಅಖಿಲ ಭಾರತ ಸೇವೆಗಳಂತ ಹೇಳ್ಬೋದು ನಾವು. ಅವು ಯಾರು ಶಿಫಾರಸು ಮಾಡಿದರೆ ಅಷ್ಟೇ ಅಧಿಕಾರಕ್ಕೆ ಬರ್ತವೆ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ರಾಜ್ಯಸಭೆ. ಈ ರಾಜ್ಯಸಭೆಯ ಅಖಿಲ ಭಾರತವನ್ನು ಸೃಷ್ಟಿಸುವ ಅಥವಾ ರದ್ದು ಮಾಡುವ ಅಧಿಕಾರವನ್ನು ಹೊಂದಿರುವ ವ್ಯವಸ್ಥೆ ಆಗಿದೆ ಅಂತ ಹೇಳ್ಬೋದು. ಈ ರಾಜ್ಯಸಭೆ ಒಂದು ಶಾಶ್ವತ ಸದನವಾಗಿದೆ. ಇದರಲ್ಲಿ 6 ವರ್ಷಗಳೊಮ್ಮೆ ಇದರ ರಾಜ್ಯಸಭೆ ಸದಸ್ಯರು ನಿವೃತ್ತರಾಗುತ್ತಾರೆ. ಎಷ್ಟು? 6 ವರ್ಷಗಳೊಮ್ಮೆ ರಾಜ್ಯಸಭೆ ಸದಸ್ಯರು ನಿವೃತ್ತಿ ಹೊಂದುತ್ತಾರೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಉಪರಾಷ್ಟ್ರಪತಿಯ ಚುನಾವಣೆಯು ಚುನಾವಣಾ ಕಾಲೇಜು ಯಾರನ್ನು ಒಳಗೊಂಡಿದೆ? ಅಂದರೆ ಉಪರಾಷ್ಟ್ರಪತಿ ಚುನಾವಣೆ ನಡೆಸುವಾಗ ಆ ಚುನಾವಣೆ ವ್ಯವಸ್ಥೆ ಯಾರನ್ನು ಒಳಗೊಂಡಿದೆ ಅಂತ ಹೇಳ್ಬೋದು, ಆ ಚುನಾವಣಾ ಕಾಲೇಜು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೇವಲ ಸಂಸತ್ತಿನ ಸದಸ್ಯರು ಮಾತ್ರ ಈ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ, ಭಾರತವು ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆದಿದೆ? ಸಂವಿಧಾನದ ತಿದ್ದುಪಡಿ ಇದು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ದಕ್ಷಿಣ ಆಫ್ರಿಕಾ. ದಕ್ಷಿಣ ಆಫ್ರಿಕಾದಿಂದ ಈ ಸಂವಿಧಾನ ತಿದ್ದುಪಡಿಯನ್ನು ನಾವು ಎರವಲು ಪಡೆದೇವೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ರಾಜ್ಯಗಳ ಮರು ವಿಂಗಡಣೆಗೆ ಸಂಸತ್ತಿನಲ್ಲಿ ಮಸೂದೆಯನ್ನು ಮಂಡಿಸಲು ಯಾರ ಪೂರ್ವಾನುಮತಿ ಅಗತ್ಯವಿದೆ? ಸಂಸತ್ತಿನಲ್ಲಿ ಮಸೂದೆಯನ್ನು ಮಂಡಿಸಬೇಕಂದ್ರೆ ಯಾರ ಅನುಮತಿ ಬೇಕಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ರಾಷ್ಟ್ರಪತಿಗಳು. ಇವರ ಅನುಮತಿ ಸಿಕ್ಕ ಮ್ಯಾಗ ಸಂಸತ್ತಿನಲ್ಲಿ ಮಸೂದೆಯನ್ನು ನಾವು ಮಂಡಿಸಬೇಕಾಗ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕದಲ್ಲಿ ವಿದ್ಯುತ್ ದರವನ್ನು ನಿರ್ಧರಿಸಲಾಗುವುದು. ಅಂದರೆ ಕರ್ನಾಟಕದಲ್ಲಿ ವಿದ್ಯುತ್ ಬಿಲ್ಲನ್ನು ಯಾರು ಕಲೆಕ್ಟ್ ಮಾಡ್ತಾರೆ ಅಂತ ಕೇಳಲಾಗಿದೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ. ಇದನ್ನು ಕರೆಂಟ್ ಬಿಲ್ ಕಲೆಕ್ಟ್ ಮಾಡ್ತಂತ ಹೇಳ್ಬೋದು ನಾವು. ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್. ಮುಂದಿನ ಪ್ರಶ್ನೆ ನೋಡೋಣ. ಬಾಲ ಸಂಜೀವಿನಿ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತ ಕೇಳಲಾಗಿದೆ. ಇದು ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ರಾಜ್ಯದಾದ್ಯಂತ ಅಂಗನವಾಡಿ ಮಕ್ಕಳ
ತೃತೀಯ ಹಂತದ ಆರೋಗ್ಯ ಸೇವೆಯನ್ನು ಆಯ್ದ ಆಸ್ಪತ್ರೆಗಳನ್ನು ನೀಡುವುದು ಇದು ಬಾಲ ಸಂಜೀವಿನಿ ಕಾರ್ಯಕ್ರಮದ ಉದ್ದೇಶ ಆಗಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕದ ಯಾವ ಸ್ಥಳದಲ್ಲಿ ಮೆಕ್ಕೆಜೋಳ ತಂತ್ರಜ್ಞಾನ ಪಾರ್ಕನ್ನು ಸ್ಥಾಪಿಸಲಾಗುವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಾಣಿಬೆನ್ನೂರಿನಲ್ಲಿ ಈ ಮೆಕ್ಕೆಜೋಳ ತಂತ್ರಜ್ಞಾನ ಪಾರ್ಕನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ರೈಸ್ ಪಾರ್ಕ್ ಅಂತ ಬರುತ್ತದೆ. ರೈಸ್ ಪಾರ್ಕ್ ಇರೋದು ಕಾರಟಗಿ ಅಂತ ಹೇಳ್ಬೋದು, ಗಂಗಾವತಿಯಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ತೊಗರಿ ಟೆಕ್ನಾಲಜಿ ಪಾರ್ಕ್ ಇರೋದು ಕಲಬುರಗಿ ಅಂತ ಹೇಳ್ಬೋದು. ಯಾವುದು? ತೊಗರಿ ಕಲಬುರಗಿಯಲ್ಲಿ ಕಾಣಬರ್ತದೆ ಅಂತ ಹೇಳ್ಬೋದು ನಾವು. ಮುಂದಿನ ಪ್ರಶ್ನೆ ನೋಡೋದಾದರೆ, ಅನ್ನಭಾಗ್ಯ ಯೋಜನೆಯಡಿ 2023-24 ಬಜೆಟ್ನಲ್ಲಿ ಸಮಾಜದ ದುರ್ಬಲ ವರ್ಗಗಳಿಗೆ ಕರ್ನಾಟಕ ಸರ್ಕಾರ ನಿರ್ಧರಿಸಿದೆ ಪ್ರತಿ ವ್ಯಕ್ತಿಗೆ ಅಕ್ಕಿಯ ಪ್ರಮಾಣ ಎಷ್ಟು ನೀಡಬೇಕಂತ ಹೇಳಿದೆ. ಅಂದ್ರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಇವರು BPL ಕಾರ್ಡ್ ಹೊಂದಿರೋರಿಗೆ ಎಷ್ಟು ಅಕ್ಕಿಯನ್ನು ಕೊಡಬೇಕಂತ ಹೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ 10 kg ಅಕ್ಕಿ ಕೊಡಲು ನಿರ್ಧರಿಸಲಾಗಿದೆ ಅಂತ ಹೇಳ್ಬೋದು ನಾವು ಬಜೆಟ್ನಲ್ಲಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಬಸವ ವಸತಿ ಯೋಜನೆಯಡಿ ಸರ್ಕಾರ ನೀಡಿದ ಮೊತ್ತ ಎಷ್ಟು? ಅಂದರೆ ಬಸವ ವಸತಿ ಯೋಜನೆ ಬಂದಿತ್ತು, ಅದರಲ್ಲಿ ಸರ್ಕಾರದಿಂದ ಹಣವನ್ನು ಪಡೆಯಲಾಗಿದೆ, ಎಷ್ಟಪ್ಪ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 1.5 ಲಕ್ಷ ಅಂತ ಹೇಳ್ಬೋದು. SC/STಗೆ ಸಿಕ್ಕಿದೆ ಅದು. SC/ST ಮಂದಿಗೆ ಈ ಬಸವ ವಸತಿ ಯೋಜನೆ ಅಡಿಯಲ್ಲಿ ಮೊತ್ತವನ್ನು ನೀಡಲಾಗಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕದ ಉದ್ಯೋಗಿನಿ ಯೋಜನೆ ಮಹಿಳೆಯರಿಗೆ ಆದಾಯ ಉತ್ಪಾದನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಚಟುವಟಿಕೆಗಳು ಮತ್ತು ಯೋಜನೆಗಳಿಗೆ ಸಹಾಯಧನ ನೀಡಲು ಉದ್ದೇಶಿಸಿದೆ. ಈ ಯೋಜನೆಯಡಿ ಒಟ್ಟು ಯೋಜನೆಯ ವೆಚ್ಚದ ಎಷ್ಟನ್ನು ಸಹಾಯಧನಕ್ಕಾಗಿ ಗರಿಷ್ಠ ಮಿತಿಯನ್ನು ಪರಿಗಣಿಸಲಾಗಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, 90,000 ರೂಪಾಯಿ. ಈ ಕರ್ನಾಟಕ ಉದ್ಯೋಗಿನಿ ಯೋಜನೆಗೆ ಅಡಿಯಲ್ಲಿ ಮಹಿಳೆಯರಿಗೆ ಅಮೌಂಟನ್ನು ನೀಡಲಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಭಾರತದಲ್ಲಿ ಯಾವ ಬ್ಯಾಂಕ್ಗಳು ಅಥವಾ ಸಂಸ್ಥೆಗಳು ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳಿಗೆ ಸಾಲ ವಿತರಣೆಯಲ್ಲಿ ಹೆಚ್ಚಿನ ಪಾಲನ್ನು ಹೊಂದಿವೆ? ಇದಕ್ಕೆ ಸರಿಯಾದ ಉತ್ತರ ವಾಣಿಜ್ಯ ಬ್ಯಾಂಕ್ಗಳು. ಆಪ್ಷನ್ ಸಿ, ವಾಣಿಜ್ಯ ಬ್ಯಾಂಕ್ಗಳು ಈ ಕೃಷಿ ಮತ್ತು ಇದು ಸಂಬಂಧ ಹೊಂದಿವೆ ಅಂತ ಹೇಳ್ಬೋದು. ಸಾಲ ವಿತರಣೆಯಲ್ಲಿ ಹೆಚ್ಚಿನ ಪಾಲನ್ನು ಹೊಂದಿವೆ ವಾಣಿಜ್ಯ ಬ್ಯಾಂಕ್ಗಳು. ಮುಂದಿನ ಪ್ರಶ್ನೆ ನೋಡೋಣ. MSME ಸಾರ್ವಜನಿಕ ಸಂಗ್ರಹಣೆ ಪೋರ್ಟಲನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ MSME ಸಂಬಂಧ. ಇದು ಸಾರ್ವಜನಿಕ ಸಂಗ್ರಹಣೆ ಪೋರ್ಟಲನ್ನು ಕರೀತಾರೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕದಲ್ಲಿ ಭೂ ಸುಧಾರಣೆಗಾಗಿ 1958ರಲ್ಲಿ ಸರ್ಕಾರವು ಈ ಕೆಳಗಿನ ಯಾವ ಸಮಿತಿಯನ್ನು ನೇಮಿಸಲಾಯಿತು? ಅಂದರೆ 1958ದಾಗ ಭೂ ಸುಧಾರಣೆಗಾಗಿ ಸಮಿತಿಯನ್ನು ರಚನೆ ಮಾಡ್ತಾರೆ. ಆ ಸಮಿತಿ ಯಾವುದಪ್ಪ ಅಂತ ಕೇಳಲಾಗಿದೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, BD ಜತ್ತಿ ಸಮಿತಿ ಅಂತ ಹೇಳ್ಬೋದು ನಾವು. ಇದನ್ನು 1958ರಲ್ಲಿ ಭೂ ಸುಧಾರಣೆಗಾಗಿ ಈ ಸರ್ಕಾರ ಏನು ಮಾಡ್ತದಂದರೆ ಈ ಸಮಿತಿಯನ್ನು ನೇಮಿಸ್ತದೆ ಅಂತ ಹೇಳ್ಬೋದು. BD ಜತ್ತಿ. ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕದಲ್ಲಿ ಕೃಷಿ ಹಿಡುವಳಿಗಳ ಸರಾಸರಿ ಗಾತ್ರ ಎಷ್ಟಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, 1.36 ಹೆಕ್ಟರ್ ಕೃಷಿ ಹಿಡುವಳಿ ಗಾತ್ರ ಹೊಂದಿದೆ. 1.36 ಹೆಕ್ಟರನ್ನು ನಾವು ಕೃಷಿ ಹಿಡುವಳಿ ಗಾತ್ರವನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚಿನ ಕರ್ನಾಟಕ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಅಂದರೆ ಭೂ ಸುಧಾರಣೆಗೆ ಸಂಬಂಧಿಸಿದಂತೆ ಯಾವ ಈ ತಿದ್ದುಪಡಿ ಯಾವುದು ಸರಿಯಾಗಿ ಸಂಬಂಧ ಹೊಂದಿದೆ ಅಂತ ಕೇಳಲಾಗಿದೆ. ಕೃಷಿ ಭೂಮಿಯನ್ನು ಖರೀದಿಸಲು ಯಾವುದೇ ಆದಾಯ ಮಿತಿ ಇಲ್ಲ. ಎರಡನೇದಾಗಿ ವಾರ್ಷಿಕ 25 ಲಕ್ಷಕ್ಕಿಂತ ಕಡಿಮೆ ಆದಾಯವಿರುವ ಜನರು ಮಾತ್ರ ಕೃಷಿ ಭೂಮಿಯನ್ನು ಖರೀದಿಸಬಹುದು. ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಲಾದ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, 2. ಅಂದರೆ ಕೃಷಿ ಭೂಮಿಯನ್ನು ಖರೀದಿಸಲು ಯಾವುದೇ ಆದಾಯ ಮಿತಿ ಇರೋದಿಲ್ಲ. ಮತ್ತು 25 ಲಕ್ಷ ಕೊಟ್ಟಿಗೆಸಿಂದ ಜನರು ಮಾತ್ರ ಖರೀದಿಸ್ಬೋದು ಅಂತ ಹೇಳ್ಬೋದು ಆದಾಯವಿರುವ.
25 ಲಕ್ಷಕ್ಕಿಂತ ಕಮ್ಮಿ ಆದಾಯ ಇರುವ ಜನರು ಈ ಕೃಷಿ ಭೂಮಿಯನ್ನು ಖರೀದಿಸಬಹುದು ಅಂತ ಹೇಳ್ಬೋದು, ಭೂ ಸುಧಾರಣೆಗೆ ಸಂಬಂಧಿಸಿದಂತೆ. ಮುಂದೆ ನೋಡೋದಾದರೆ ಕರ್ನಾಟಕದ ಭೂ ದಾಖಲೆಗಳ RTC ಎಂದರೇನು? ಅಂದರೆ RTC ಫುಲ್ ಫಾರ್ಮ್ ಕೇಳ್ಯಾರಂತ ಹೇಳ್ಬೋದು ನಾವು. ಅಂದ್ರೆ ರೆಕಾರ್ಡ್ ಆಫ್ ರೈಟ್ಸ್ ಟೆನ್ಸೆಸಿ ಆ್ಯಂಡ್ ಕ್ರಾಪ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಪ್ರಧಾನಮಂತ್ರಿ ಅವರು ಪ್ರಾರಂಭಿಸಿರುವ ಸ್ವಾಮಿತ್ವ ಯೋಜನೆಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಅಂದರೆ ಸ್ವಾಮಿತ್ವ ಯೋಜನೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಭೂ ಒಡೆತನದ ದಾಖಲೆಗಳ ರಚನೆ ಈ ಸ್ವಾಮಿತ್ವ ಯೋಜನೆಗೆ ಸಂಬಂಧಿಸಿದಾಗಿದೆ ಅಂತ ಹೇಳ್ಬೋದು. ಭೂ ಒಡೆತನದ ದಾಖಲೆಗಳ ರಚನೆ ಸಂಬಂಧಿಸಿದೆ ಸ್ವಾಮಿತ್ವ ಯೋಜನೆಗೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸ್ವಾತಂತ್ರ್ಯದ ನಂತರ ಮೈಸೂರು ಟೆನ್ಸೆಸಿ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು? ಅಂದರೆ ಮೈಸೂರು ಟೆನ್ಸೆಸಿಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, 1952. 1952ರಲ್ಲಿ ಈ ಮೈಸೂರು ಟೆನ್ಸೆಸಿ ಕಾಯ್ದೆಯನ್ನು ಅಂಗೀಕರಿಸ್ತಾರೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವೀಡಿಯೋನು ಬೇಗನೆ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಈ ವಿಡಿಯೋನ ಆದಷ್ಟು ಬೇಗ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಇಲ್ಲಿ ತನಕ ನೋಡ್ರಿ ಅಂದ್ರೆ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ಎಲ್ಲರೂ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅಲ್ಲಿ ಎಲ್ಲ ವಿವರವನ್ನು ನೀಡಲಾಗುವುದು. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.